ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರು. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 568ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೀತೆಗೆ ತನ್ನ ಬದುಕು ಭಾರವಾಗಿರ್ತದೆ. ನಾ ಏನು ಜೀವಂತಿದ್ದ ಕ್ಷಣಗಳನ್ನು ಕಳೀತಾ ಇದ್ದೇನೆ, ಇದರಿಂದಾಗಿ ನಾನು ಅಸಭ್ಯಳಾಗುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಮತ್ತು ಮರ್ಯಾದೆಹೀನ ಸ್ಥಿತಿ ನನಗೆ ತೋರ್ತಾ ಇದೆ. ನನಗೆ ಆ ಕಡೆ ಹೊಂಟೆ ನಾನು. ಅದಕ್ಕೆ ಈ ನನಗೆ ಜೀವನ ಬೇಡ. ಎಲ್ಲ ದುಃಖಗಳಿಗೂ, ಬದುಕಿನ ಎಲ್ಲ ದುಃಖಗಳಿಗೂ ಕೊನೆ ಯಾವುದಪ್ಪ ಅಂದರೆ, ಕೊನೆ ಹೇಳೋದು ಮದ್ದು ಅಂತಲೂ ಕರಿತೇವೆ, ರಿಸಾರ್ಟ್ ಅಂತಲೂ ಕರಿತೇವೆ. ಯಾವುದಂದರೆ ಸಾವು. ಡೆತ್ ಈಸ್ ದ ರಿಸಾರ್ಟ್ ಆಫ್ ಆಲ್ ಅಂತ. ಎಲ್ಲ ದುಃಖಗಳ ಎಲ್ಲದ್ರದ್ದು ಕೊನೆ ಮಾಡುವುದು ಯಾವುದಪ್ಪ ಅಂದ್ರೆ ಸಾವು. ಸಾವನೇ ಎಲ್ಲದಕ್ಕೂ, ಎಲ್ಲದರ ಏಕೈಕ ಆಶ್ರಯ. ಎಲ್ಲದರಿಂದ ಮುಕ್ತಿ ಪಡಿಬೇಕಾದ್ರೆ ಸಾವನೇ ಆ ಮುಕ್ತಿಯನ್ನು ತಂದು ಕೊಡ್ತಿದೆ. ಸೀತೆ ಮನಸ್ಸು ಕೂಡ ಆ ಕಡೆಗೆ ಹೋಗ್ತಾ ಇದೆ. ಗಂಡನಿಲ್ಲದ ಬದುಕುವುದು ಅದು ಶಾಪಲಪ, ಇದು ಸರಿ ಅನಿಸುತ್ತಾ ಇಲ್ಲ ನನಗೆ. ಮತ್ತು ನಿತ್ಯ ಇವರು ಉಪಟಳ ತಿಂತು ಅಂತಾರೆ, ಬೇದರ್ಸ್ತಾರೆ, ಬೇಯ್ತಾರೆ. ಇಂಥ ಒಂದು ಹೀನ ಸ್ಥಿತಿಯಲ್ಲಿ ಇದ್ದುಕೊಂಡು ಬದುಕಿದೇನಲ್ಲ, ಎಂಥ ನಂದು ಬದುಕು ಅಂತ ಹೇಳ್ಕೊಂಡು ಈ ಬದುಕನ್ನು ಸಮಾಪ್ತ ಮಾಡಬೇಕು, ಜೀವನವನ್ನೇ ಸಮಾಪ್ತ ಮಾಡಬೇಕು ಅನ್ನೋಂಥ ವಿಚಾರವನ್ನು ಧಾರಣೆ ಮಾಡೋಕ್ಕೆ ಹಿಡಿತಾಳೆ. ಅದನ್ನೇ ಮುಂದುವರಿಸಿ, ತ್ಯಜಿಸುವೆ ಈ ದೇಹನ, ತುಂಡರಿಸಲಿಯನ್ನ, ಭಕ್ಷಸಲಿಯನ್ನ, ಪತಿ ಇಲ್ಲದ ಶೋಕ ಸಹಿಸಲಾರೆ. ನೋಡಿರಿ, ಅಲ್ಟರ್ನೇಟಿವ್ಸ್ ಇಲ್ಲಿ. ಒಂದು ಪತಿ ಇಲ್ಲದ ಬದುಕು, ಅದನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಂದ್ರೆ ಸಾವನ್ನು ಆಯ್ಕೆ ಮಾಡ್ಕೋಬೇಕು. ಪತಿ ಇಲ್ಲದ ಬದುಕನ್ನು ಆಯ್ಕೆ ಮಾಡ್ಕೊಂಡ್ರೆ ಅದು ಅರ್ಥಹೀನ ಮತ್ತು ಈ ದುಃಖಗಳೆಲ್ಲ ಬೆನ್ನತ್ತವ. ಇವನ್ನೆಲ್ಲ ಕೊನೆ ಮಾಡಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕು? ಎರಡನೇ ಅಲ್ಟರ್ನೇಟಿವ್ ಅಂದರೆ ಸಾವು. ಅದಕ್ಕೇನು ಹೇಳ್ತಾರ? ಈ ದೇಹವನ್ನೇ ತ್ಯಜಿಸುವೆ. ಸಾವು ಅಂದರೆ ಏನು? ದ ವೆರಿ ಡೆಫಿನೇಷನ್ ಆಫ್ ಡೆತ್, ಬೈಫರಿಕೇಶನ್ ಆಫ್ ಸೋಲ್ ಫ್ರಮ್ ದ ಬಾಡಿ. ಎರಡು ಒಂದೇ ಆಗಿರ್ತಾವ, ದೇಹದಲ್ಲಿ ಇರ್ತದದು. ಯಾವುದು? ಆತ್ಮ. ಯಾವಾಗ ಆತ್ಮ ದೇಹದಿಂದ ಹೊರಗೆ ಬರ್ತಿದ್ದೆಯೋ, ನಿರ್ಗಮಿಸ್ತಿದೆಯೋ, ಅವಾಗ ಸಾವಾಗ್ತದೆ. ಯಾವಾಗ ದೇಹದಲ್ಲಿ ಆತ್ಮ ಪ್ರವೇಶ ಮಾಡ್ತಿದೆಯೋ ಆವಾಗ ಜನ್ಮ ಆಗ್ತಿದೆ. ಜನ್ಮ ಆಗಬೇಕಾದ್ರೆ ಮೃತ್ಯು ಬರಬೇಕಾಗಿದ್ರೆ ಇಲ್ಲೇ ಆತ್ಮ ಮತ್ತು ದೇಹ ಎರಡೂ ಅಷ್ಟೇ ಮಹತ್ವದ ಸ್ಥಾನವನ್ನು ಹೊಂದ್ಯಾವ, ಪಾತ್ರವನ್ನು ಹೊಂದ್ಯಾವ. ಜನ್ಮ ಬರಬೇಕಾಗಿತ್ತಂದ್ರೆ ದೇಹದಾಗ ಆತ್ಮದ ಪ್ರವೇಶ ಆಗಬೇಕು. ಮನುಷ್ಯ ಸಾಯಬೇಕಾಗಿತ್ತಂದ್ರೆ, ಜೀವರಾಶಿ ಸಾಯಬೇಕಾಗಿತ್ತಂದ್ರೆ ಆತ್ಮ ದೇಹದಿಂದ ಬೇರ್ಪಡಬೇಕು. ಅದಕ್ಕೆ ಅವಳು ಹೇಳ್ತಾಳೆ, ಆತ್ಮನಾಗಿ ಹೇಳ್ತಾಳೆ, ಮನಸ್ಸಾಗಿ ಹೇಳ್ತಾಳೆ, ಆತ್ಮನಾಗಿ ಹೇಳ್ತಾಳೆ. ಆದಷ್ಟು ಬೇಗ ಈ ದೇಹದಿಂದ ಇವೆಲ್ಲ ದುಃಖ ಎಲ್ಲ ಏನದಲ್ಲ, ಇದೇನು ವ್ಯವಹಾರಗಳು ನಡೀತಾ ಇದ್ದಲ್ಲ, ಇದೆಲ್ಲ ಬಿಕಾಸ್ ಆಫ್ ಯಾವುದಪ್ಪ? ಈ ಒಂದು ಶರೀರದಿಂದಾಗಿ. ಬಾಡಿ ಏನಿದೆ ಇದು ತಂದು ಒಡ್ಡಿದಂಥ ಈ ದುಃಖಗಳು. ಅದಕ್ಕೆ ನಾನು ಈ ಬಾಡಿನನ್ನು, ಈ ದೇಹವನ್ನು ನಾನು ತ್ಯಾಗ ಮಾಡಿಬಿಟ್ನಿ ಅಂದರೆ, ಇವತ್ತು ನೋಡಿ, ರಾವಣನನ್ನು ತಂದು ಇಟ್ಟುಕೊಂಡಿದ್ದ ನನ್ನ ದೇಹದ ಸಲುವಾಗಿ, ನನ್ನ ಸೌಂದರ್ಯದ ಸಲುವಾಗಿ. ಎಲ್ಲ ಇರೋದು ಯಾತಕ್ಕೆ? ದೇಹದ ಬಯಕೆಗಳನ್ನು ತೀರಿಸುವುದಕ್ಕಾಗಿ. ಎಲ್ಲ ನಡೆಯುವಂಥ ವ್ಯವಹಾರಗಳೇ ಅಥವಾ ಎಲ್ಲ ದೇಹದೋ, ಮನುಷ್ಯನ ಆತ್ಮದ ಏನೂ ವ್ಯವಹಾರ ಇಲ್ಲ. ಆತ್ಮದ ವ್ಯವಹಾರ ಕೇವಲ ನಾನು ಯಾರು, ನಾನು ಎಲ್ಲವ, ನನ್ನ ಮೂಲ ಏನು, ಆ ಕಡೆ ಇರ್ತದದು. ಅದು ಮನಸ್ಸಾದಾಗ, ಕಲುಷಿತವಂದಾಗ, ತನ್ನ ಬ್ಯಾಲೆನ್ಸನ್ನು ಕಳ್ಕೊಂಡಾಗ, ಸಮಚಿತ್ತವನ್ನು ಕಳ್ಕೊಂಡಾಗ ಆವಾಗ ಅದೇನು ಮಾಡ್ತಿದೆ? ಭೋಗಗಳತ್ತ ಗಮನ ಹರಿಸ್ತಿದೆ, ತ್ಯಾಗಿ ಆಗುವುದಿಲ್ಲ. ಸೊ ಎರಡರ ನಡುವೊಂದು ಇದಿದೆ, ಬ್ಯಾಲೆನ್ಸ್ ಇದೆ, ತ್ಯಾಗ ಮತ್ತು ಭೋಗ. ಭೋಗ ಅಂದರೆ ತಿಂದು ಬದುಕೋದು, ತ್ಯಾಗ ಅಂದರೆ ಎಲ್ಲ ತ್ಯಾಗ ಮಾಡೋದು. ಇವನ್ನೆಲ್ಲ ತ್ಯಜಿಸೋದು, ಬಿಟ್ಟು ಬಿಡೋದು, ತ್ಯಾಗ ಮಾಡೋದು. ಅದಕ್ಕೆ ಯೋಗ ಅಂತಲೂ ಕರಿತೇವೆ. ಯೋಗ
ಭೋಗ. ಯೋಗ ಅಂದರೆ ತ್ಯಾಗ. ಎಲ್ಲನೂ ಪ್ರಾಣವಾಯು ತ್ಯಾಗ ಮಾಡೋದು, ಆಹಾರ ತ್ಯಾಗ ಮಾಡೋದು, ನೀರು ತ್ಯಾಗ ಮಾಡೋದು, ನಿದ್ರೆ ತ್ಯಾಗ ಮಾಡೋದು, ದೇಹವನ್ನು ತ್ಯಾಗ ಮಾಡೋದು, ಇದಕ್ಕೆ ಯೋಗ ಅಂತ ಕರೀತಾರೆ. ಇವೆಲ್ಲನೂ ಬೇಕಪ್ಪ ಅಂದ್ರೆ ಅದನ್ನು ಜೀವಂತ ಆಗಿಡಬೇಕಾದ್ರೆ ಏನು ಬೇಕಲ್ಲ ಅವೆಲ್ಲ ತೊಗೊಳ್ಬೇಕಾಗ್ತದೆ ಮಸಾಲೆಗಳನ್ನು. ಅದಕ್ಕೆ ನಾವೇನಂತೇವೆ ಭೋಗ ಅಂತ ಕರಿತೀನಿ. ಅದಕ್ಕೆ ಅವಳಂತಾರ ಈ ಭೋಗ ಸಾಕಿದೆ ನಮಗೆ, ಈ ಭೋಗದ ಜೀವನ ಸಾಕು, ಈ ಭೋಗದ ಜೀವನದ ನಂಟು ಈ ಶರೀರ ಜೊತೆಗಿದೆ, ಅದಕ್ಕೆ ಈ ಶರೀರನ ಬೇಡ ಇದನ್ನು ಬಿಟ್ಟು ಹೋಗಿಬಿಟ್ಟಂದ್ರೆ ಇವೆಲ್ಲನೂ ಎಲ್ಲ ಸಂಬಂಧಗಳನ್ನು ಹೋಗ್ತಾವ, ಇವೆಲ್ಲ ನೋವು ನಲಿಗಳನ್ನು ಹೋಗಿಬಿಡ್ತಾವ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ವಾಲ್ಮೀಕಿಯವರ ಒಂದು ಪ್ರೀಚಿಂಗ್. ತದನಂತರದ ಬರ್ತಾರೆ ಯಾರು, ಗೌತಮ್ ಬುದ್ಧರು ಬಂದಿರ್ಬೋದು, ಮಹಾವೀರ್ ಬಂದಿರ್ಬೋದು, ಮತ್ತಾರು ಬಹಳಷ್ಟು ಸಂತರು ಬಂದಾರೆ. ಆದರೆ ವಿವರಣೆಯಲ್ಲಿ ಮಾತ್ರ ವ್ಯತ್ಯಾಸಗಳು ಹೋಗಿಬಿಡ್ತಾವೆ. ಅವರೆಲ್ಲ ಏನು ಹೇಳ್ತಾರೆ, ಆಸೆ ಒಂದೇ, ಅದು ಇದೆಲ್ಲ ಒಂದೇ, ಆಸೆ ದುಃಖಕ್ಕೆ ಕಾರಣ ಅಂತ ಹೇಳ್ತಾರೆ. ಇಲ್ಲಿ ವಾಲ್ಮೀಕಿ ಹೇಳ್ತಾರೆ, ನಿನಗೆ ಯಾಕೆ ದುಃಖ ಅದಾವ ಅಂದರೆ ಈ ಶರೀರದ ನಿನ್ನಲ್ಲಿ ಶರೀರ ಎಲ್ಲ ಬೇಡ್ತಾ ಇದೆ, ಆದರೆ ಬೇಡಿದನ್ನೆಲ್ಲ ತಂದು ಕೊಡಬೇಕು ನೀನು. ಈ ಶರೀರ ಇದ್ದಿದ್ದರಿಂದ ಇವೆಲ್ಲ ಸಂಬಂಧಗಳು ಬೆಳೀತಾವೆ, ಈ ಶರೀರ ಇದ್ದಿದ್ದರಿಂದ ಎಲ್ಲ ಬಯಕೆಗಳು ಬರ್ತಾವ, ಈ ಶರೀರ ಇದ್ದಿದ್ದರಿಂದ ಈ ಎಲ್ಲ ಅನಾಹುತಗಳನ್ನು ಮಾಡ್ತೀಯಾ, ಅದನ್ನೇ ನೀನು ತ್ಯಾಗ ಮಾಡಿದೆ ಅಂದರೆ ಅವರಲ್ಲೇ ಹೇಳ್ತಾರೆ ಆಶೆಗಳನ್ನು ತ್ಯಾಗ ಮಾಡಬೇಕು. ಅದೇ ಇನ್ನೊಂದು ಹೇಳ್ತೀನಿ ನಿಮಗೆ ವಂಡರ್ಫುಲ್ಲು. ರಜನೀಶ್ ಅವರು ತಮ್ಮ ಫಿಲಾಸಫಿಯಲ್ಲಿ ಹೇಳ್ತಾರೆ, ನನ್ನನ್ನು ತಿಳ್ಕೊಳ್ಬೇಕಾಗಿತ್ತಲ್ಲ, ನಾನು ಯಾರು, ಈ ಬ್ರಹ್ಮ ರಚನೆ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಾಗಿತ್ತಲ್ಲ, ಧ್ಯಾನದಲ್ಲಿ ಕೂಡಿರಬೇಕು, ಮನಸ್ಸನ್ನು ಕೇಂದ್ರೀಕೃತ ಮಾಡಬೇಕು. ಮನಸ್ಸ ಕೇಂದ್ರೀಕೃತ ಯಾವಾಗ ಆಗ್ತಿದೆ ಅಂದರೆ ಅವ್ರು ಹೇಳೋ ಬೋಧನೆ ಆಗಿದೆ ನೋಡಿ, ಮದ್ಯಪಾನ ಮಾಡಬೇಕಂತವ್ರು. ಯಾರು ಇಂಟಾಕ್ಸಿಕೇಟ್ ಮಾಡಿಕೊಂಡು ಮದ್ಯಪಾನ ಮಾಡಿಕೊಂಡು ನಶೆದಾಗ ಕೂತಿರ್ತಾರಲ್ಲ ಅವರು ಮಾತ್ರ ಮನಸ್ಸನ್ನು ಕೇಂದ್ರೀಕೃತ ಮಾಡೋದು ಸಾಧ್ಯ ಅಂತ ರಜನೀಶ್ ಅವರು ಹೇಳ್ತಾರೆ. ನೋಡಿ ವ್ಯತ್ಯಾಸ ಎಷ್ಟಿದೆವು. ವಾಲ್ಮೀಕಿ ಅವ್ರದ್ದು ಭಾಳ ಸಿಂಪಲ್ ಅದು, ಹೇಳಿಬಿಡ್ತಾರೆ ಏನಂದರೆ ನಿನ್ನ ಮನಸ್ಸಿನ ನಿಯಂತ್ರಣ. ಇದು ಯಾವುದೂ ನಂದಲ್ಲ. ಅದನ್ನೇ ಫಸ್ಟ್ ಮಹಾರಾಮಾಯಣ ಯೋಗ ವಾಸಿಷ್ಠದಲ್ಲಿ ಯೋಗ ಬಯಕೆ ಖಾಂಡ್ ಅಂತ ಮೊದಲೇ ಖಾಂಡನ ಫಸ್ಟ್ ಬಿಗಿನಿಂಗ್ ಸ್ಟೆಪ್ ಅದು. ನೀವು ಶಾಂತ ಚಿತ್ತವನ್ನು ಹೊಂದಬೇಕಾಗಿದ್ರೆ, ಮನಸ್ಸಿನ ವಿಮೋಚನೆಯನ್ನು ಆತ್ಮ ವಿಮೋಚನೆಯನ್ನು ಹೊಂದಬೇಕಾಗಿತ್ತಂದ್ರೆ ಮೊದಲನೇ ಸೋಪಾನ ಯಾವುದಂದರೆ ನೀವು ವೈರಾಗ್ಯ ಬಯಕೆಯನ್ನು ಹೊಂದಬೇಕು. ವೈರಾಗ್ಯ ಅಂದರೆ ಇದು ಯಾವುದು ನಂದಲ್ಲ, ಶರೀರ ಹಿಡ್ಕೊಂಡು ಇಲ್ಲಿ ಏನು ಕಾಣಿಸ್ತದ ಇದು ಯಾವುದು ನಂದಲ್ಲ, ಇದೆಲ್ಲ ಮನಸ್ಸಿನ ಭ್ರಮೆ ಇದೆ ಅಂತ. ಅದಕ್ಕೆ ಇಲ್ಲಿ ಸೀತೆ ಕೂಡ ಹೇಳ್ತಾಳೆ, ಇದೆಲ್ಲಕ್ಕೂ ಕಾರಣ ಶರೀರ ಇದೆ, ಇಷ್ಟೆಲ್ಲ ಘಟನೆಗಳಿಗೆ ಕಾರಣ ಶರೀರನ ಇದೆ, ಎಷ್ಟೆಲ್ಲ ದುಃಖಗಳಿಗೆ ಕಾರಣ ಶರೀರ ಇದೆ, ಆ ಶರೀರವನ್ನು ನಾನು ತ್ಯಾಗ ಮಾಡ್ತೇನೆ. ತುಂಡರಿಸಲಿ ನನ್ನ, ನಾನಂತೂ ತ್ಯಾಗ ಮಾಡೋಕೆ ಗಟ್ಟಿ ಅದನ್ನು, ಯಾಕಂದ್ರೆ ಅವರವರೇ ಹೊಡೆದಂದ ಅದನ್ನು ತುಂಡರಿಸಿ ತೆಗಿಲಿ, ಅದನ್ನು ತುಂಡರಿಸಿ ಭಕ್ಷಿಸಲಿ ನನ್ನ ತಿಂದು ಹಾಕಲಿ ಅವರು. ಯಾಕಂದ್ರೆ ಅವನು ತಿಂದು ಹಾಕ್ತೀನಿ ಅಂದಿರ್ತಾನೆ, ರಾಕ್ಷಸಿನಿಯರು ತಿಂದು ಹಾಕ್ತೀನಿ ಅಂದಿರ್ತಾರೆ. ಕೊಂದು ತಿಂದು ಹಾಕಲಿ ಬಿಡು, ಈ ಶರೀರದಿಂದ ನನಗೆ ಆದಷ್ಟು ಬೇಗ ಮುಕ್ತಿ ಬೇಕಾಗಿದೆ ಅಂತಾರೆ. ಪತಿ ಇಲ್ಲದ ಶೋಕ ಸಹಿಸಲಾರೆ, ಪತಿ ಇಲ್ಲದೆ ಈ ಶೋಕವನ್ನು ನನಗೆ ಸಹಿಸೋಕ್ಕಾಗೋದಿಲ್ಲ, ಅದಕ್ಕೆ ನಾನು ಈ ಶರೀರವನ್ನು ತ್ಯಾಗ ಮಾಡಬೇಕು ಅಂಥೇಳಿ ಒಂದು ನಿರ್ಧಾರಕ್ಕೆ ಬರ್ತಾ ಇರ್ತಾಳೆ. ರಾವಣನೆಂದು ಬಯಸೇನು, ನಾನು ರಾವಣನೆಂದು ಬಯಸುವುದಿಲ್ಲ, ನನ್ನ ಗಂಡ ರಾಮ ಎಲ್ಲೇ ಇದ್ದರೂ ಕೂಡ ರಾಮನೊಬ್ಬನೇ ನನ್ನ ಗಂಡ, ಅವನು ಹೊರತುಪಡಿಸಿ ಉಳಿಕಿದ್ದಾರೆ ಯಾರು. ಅಕ್ಕ ಮಹಾದೇವಿಯವ್ರದ ಜೀವನ ಚರಿತ್ರೆಯಲ್ಲಿ ಅದೇ ಬರ್ತಿದ್ದೀನಿ, ಉಳಿದು ಯಾರೋ ನನ್ನ ಗಂಡ ಅಲ್ಲ, ತೊಗೊಂಡು ಒಲೆ ಹಾಕ್ರಂತಾಳೆ, ಅದು ಬೇಡ ನನಗೆ. ಮಲ್ಲಿಕಾರ್ಜುನನ ಹೊರತುಪಡಿಸಿ ಯಾರು ಉಳಿದವರು ನನ್ನ ಗಂಡಲ್ಲ. ಮೀರಾ ಭಕ್ತ ಮೀರಂದು ಹಾಗೆ ಕೃಷ್ಣನೊಬ್ಬನೇ ನನ್ನ ಗಂಡ ಅಂತ ಹೇಳ್ತಾರೆ. ವೇದವತಿ ವಿಷ್ಣು ಒಬ್ಬನೇ ನನ್ನ ಗಂಡ ಅಂತ ಹೇಳಿ ಭಾಳಷ್ಟು ಇಂಥವು ಹಿಂದಿನ ನೀವು ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರಯುಗದಲ್ಲಿ, ಕಲಿಯುಗದಲ್ಲಿ ಇಂತಹ ಮನಸ್ಸನ್ನು ಹೊಂದಿದಂತಹ ಭಕ್ತಿಯನ್ನು ಹೊಂದಿದಂತಹ ಸ್ತ್ರೀಯರನ್ನು ನೋಡ್ರಿ. ಮೀರಾ ಕಲಿಯುಗದ ಬಂದ ಇಲ್ಲೇ ಎಲ್ಲರೂ ಇಂಥ ಜನ ಸಿಗ್ತಿದೆ. ಅದಕ್ಕೆ ಅವಳು ಅದ ಹೇಳ್ತಾಳೆ, ನನ್ನ ಗಂಡ ಸುತ ನನ್ನ ಮನಸ್ಸಿನಾಗ ನೆಲೆಸಿದಾಗ ನಾನು ರಾವಣನನ್ನು ಎಂದೂ ಬಯಸುವುದಿಲ್ಲ. ಮುಟ್ಟೇನು ರಾವಣನ ಎನ್ನ ಎಡಗಾಲಿನಿಂದ. ಹೆಣ್ಮಕ್ಳದೊಂದು ಹೇಳೋ ಸ್ಟೈಲ್ ಇರ್ತದೆ,
ಏನೇ ಮುಟ್ಟೆ ಅಂದರೆ ಯಾವನು ನನ್ನ ಎಡಗಾಲ ಚಪ್ಪಲಿ ಸಿಟ್ಟು ಮುಟ್ಟಂಗಿಲ್ಲ ಅಂತಿದೆ. ಇಲ್ಲಿ ಬರೀ ಎಡಗಾಲ ಅಂತ ಬರ್ತಾರೆ. ಅದು ಮುಂದುವರೆದು ಇಲ್ಲಿ ಮಂದಿ ಏನಂತಾರೆ ಹೆಣ್ಮಕ್ಳ ಒತ್ತಿಗೆ ಅವ್ರು ಹೇಳ್ತಿರ್ತಾರೆ ಬೇಗಡದಲ್ಲಿ ಇಲ್ಲಿ ಬಂದಾಗ, ನನ್ನ ಎಡಗಾಲ ಚಪ್ಪಲಿ ಸಹಿತ ಮುಟ್ಟೋದು ಹೋಗಂತ. ಚಪ್ಪಲಿ ಅಂದರೆ ಇದು ಫುಟ್ವೇರ್, ಅದು ಪಾದಿಕೆ. ನನ್ನ ಎಡಗಾಲ ಪಾದಿಕೆ ಸಹಿತ ನಿನ್ನ ಮುಟ್ಟುವುದಿಲ್ಲ, ನೀನು ಮುಟ್ಟುದಂತ ದೂರ ಇತ್ತಂತಾರಲ್ಲ, ಹಂಗೆ ಅಕ್ಕಿ ಏನು ಹೇಳ್ತಾಳೆ ಅಂದರೆ ರಾವಣನ ನನ್ನ ಎಡಗಾಲ ಸಹಿತ ಮುಟ್ಟುವುದಿಲ್ಲ, ಇನ್ನು ಅವನನ್ನ ಆ ಗಂಡಂತ ಬಯಸೋದು ದೂರ ಉಳಿತು ಅಂತ ಹೇಳ್ತಾರೆ. ಯಾವನೇ ಆಗಿರಲಿ ಅಪರಿಚಿತ, ತನ್ನ ಕುಲ ಬಲ್ಲದವ, ಕ್ರೂರರ ಕೋರಿಕೆ ತಿರಸ್ಕಾರಾರ್ಹ, ನನ್ನಿಂದ ಬಯಸೇನು ಸಂಘ. ಅವನು ಯಾವನೇ ಆಗಿರಲಿ, ಯಾವನೇ ಅಂದ್ರೆ ಈ ರಾವಣ ಎಷ್ಟೇ ಪರಾಕ್ರಮಿಯಾಗಲಿ, ಸಂಪತ್ತು ಹೊಂದಿದಂಥ ವ್ಯಕ್ತಿಯಾಗಿರಲಿ, ಶ್ರೀಮಂತ ಆಗಿರಲಿ, ಮೂರು ಲೋಕದ ಗಂಡನೇ ಆಗಿರಲಿ, ಅವ ಯಾವೇ ಆಗಿರಲಿ, ರಾವಣ ನನಗೆ ಅಪರಿಚಿತ, ನನ್ನ ಪರಿಚಿತ ಅಲ್ಲ ಅವ. ನನ್ನ ಕುಲ ಬಲ್ಲದವ, ನಾನು ಯಾರು ಅನ್ನೋದು ನನ್ನ ಬಗ್ಗೆನೂ ಅವನಿಗೆ ಗೊತ್ತಿಲ್ಲ, ನನ್ನ ಕುಲದ ಬಗ್ಗೆ, ಮಾನವ ಕುಲದ ಬಗ್ಗೆನೂ ಸರಿಯಾಗಿ ಅವನಿಗೆ ತಿಳಿದಿಲ್ಲ. ಕ್ರೂರನ ಕೋರಿಕೆ, ರಾವಣ ಒಬ್ಬ ಕ್ರೂರ, ಅವನ ಕೋರಿಕೆ ಅಂದರೆ ನಾವು ಹೆಂಡತಿ ಆಗಬೇಕು ಅನ್ನೋ ಕೋರಿಕೆ. ಆ ಕೋರಿಕೆ ತಿರಸ್ಕಾರ ಅರ್ಹ, ಸ್ವೀಕಾರ ಅರ್ಹ ಅಲ್ಲ, ತಿರಸ್ಕರಿಸಲು ಯೋಗ್ಯ. ನನ್ನಿಂದ ಬಯಸೇನು ಸಂಘ, ಅಂತ ಒಬ್ಬ ಕ್ರೂರ ವ್ಯಕ್ತಿ ಸಂಘನ ಎಂದೂ ಬಯಸಲಿಕ್ಕೆ ಸಾಧ್ಯವಿಲ್ಲ ಅಂತ ಸೀತೆ ಹೇಳ್ತಾಳೆ. ಇದೇ ರೀತಿಯಾಗಿ ಅವಳು ಇನ್ನೂ ಯಾವ್ಯಾವ ವಿಚಾರಗಳನ್ನು ವ್ಯಕ್ತಪಡಿಸ್ತಾಳೆ, ಮನಸ್ಸನ್ನು ಹೇಗೆ ಗಟ್ಟಿ ಮಾಡಿಕೊಳ್ತಿರ್ತಾಳೆ ಮತ್ತು ಯಾವ ನಿರ್ಧಾರಕ್ಕೆ ಹೊಂಟಿರ್ತಾಳೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.